ರಾಮೇಶ್ವರಂನ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ಕಡೆಯಲ್ಲಿ ತನಿಖೆ ಚುರುಕಾಗ್ತಾ ಇದ್ರೆ ಇದರಲ್ಲಿ ಪೊಲಿಟಿಕ್ಸ್ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಅನುಮಾನ ಮೂಡೋದಕ್ಕೆ ಕಾರಣ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದೆ. ಕೆಫೆ ಬ್ಲಾಸ್ಟ್ ಪ್ರಕರಣದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೋಡಿ, ಬಿಜೆಪಿ ವಿರುದ್ಧ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಬಾಂಬ್ ಸಿಡಿಸಿದ್ದಾಯಿತು. ತೀರ್ಥಹಳ್ಳಿ ಮೂಲದ ಇಬ್ಬರ ವಿಚಾರಣೆ ನಡೆಸಿದ ಎನ್ಐಎ ಅಧಿಕಾರಿಗಳು ಆ ಲಿಂಕ್ ನಾವು ಹೇಗೆ ಏನು ಎತ್ತ ಅಂತ ಹೇಳಿ ನೋಡಿದಾಗ ಮೊಬೈಲನ್ನು ತೀರ್ಥಹಳ್ಳಿ ಮೂಲದ ಸಾಯಿಪ್ರಭಾ ಅನ್ನೋರು ಮೊಬೈಲನ್ನು ಪರ್ಚೇಸ್ ಮಾಡಿದ್ರು. ಅದಾದ ನಂತರ ಅವ್ರನ್ನ ವಿಚಾರಣೆ ಮಾಡಿದ್ದು ಇದೆಲ್ಲವೂ ಕೂಡ ಈಗ ರಾಜಕೀಯವಾಗಿ ಒಂದು ಚರ್ಚೆ ಕಾರಣ ಆಗಿದೆ. ರಾಜಕೀಯ ಸಮರ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ. ಬಿಜೆಪಿ ಮುಖಂಡನೋರ್ವನನ್ನು ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಯುವಕರ ಸ್ನೇಹಿತ ಎಂಬ ಕಾರಣಕ್ಕೆ ಮುಖಂಡನನ್ನು ವಿಚಾರಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರು ಮಾತಾಡಿದರು. ಅದು ಮತ್ತೊಂದು ಕಡೆಯಲ್ಲಿ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನೋ ರೀತಿಯಲ್ಲಾಗಿದೆ. ಕೆಫೆ ಬ್ಲಾಸ್ಟ್ ಪ್ರಕರಣದಲ್ಲಿ ಬಿಜೆಪಿ ಮುಖಂಡನನ್ನು ವಿಚಾರಣೆಗೊಳಪಡಿಸಿರೋದು ಬೇಳೂರು ಗೋಪಾಲಕೃಷ್ಣ ಅವರು ಆಡಿರುವಂಥ ಮಾತು. ಇದು ರಾಜಕೀಯವಾಗಿ ಇದು ಬಳಕೆ ಆಗ್ತಾ ಇದೆಯಾ ಅಥವಾ ಇದನ್ನು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರಾ? ಇದೆಲ್ಲವೂ ಕೂಡ ಈಗ ಚರ್ಚೆ ವಿಚಾರ. ನಿನ್ನೆ ಎನ್ಐಎ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಯನ್ನು ರೈಡ್ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿಯ ಕಾರ್ಯದರ್ಶಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಿಂದ ಅದನ್ನು ತನಿಖೆ ಆಗಬೇಕು. ಯಾವನಾದ್ರೇನು, ಹಿಂದೂ ಆದ್ರೇನು, ಮುಸ್ಲಿಂ ಆದರೂ, ಕ್ರಿಸ್ತ ಆದ್ರೇನು, ಅವನು ಯಾವನೇ ತಪ್ಪು ಮಾಡಿದ್ರು ಸಹ ಅವನು ಗುಂಡಿಟ್ಟು ಹೊಡೀರಿ ಅಂತ ನಾನು ಹೇಳಿದ್ದೀನಿ. ಹೊಡಿಬೇಕು, ಗುಂಡಿಟ್ಟು ಅವ್ನು ಬಿಡಬಾರ್ದು. ಅವ್ರು ಮತ್ತೆ ಇಂಥ ತಪ್ಪು ಮಾಡಬಾರ್ದು. ಯಾಕಂದ್ರೆ ಬಿಜೆಪಿ ಏನ್ ಹೇಳ್ತಾರೆ ಅಂದ್ರೆ, ಯಾವನ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಇದು ಕಾಂಗ್ರೆಸ್ನವ್ರ ಕೈವಾಡ ಅಂತ ನಾವ್ ಹೇಳಿದ್ವಾ? ನಾನು ಹೇಳ್ತಾ ಇದ್ದೇನೆ, ಹೊಡಿರಿ ಗುಂಡು ಅವನಿಗೆ. ಬಿಜೆಪಿ ಕಾರ್ಯಕರ್ತ ಯಾರೇ ಆಗ್ಲಿ, ಬಿಜೆಪಿ ಕಾರ್ಯಕರ್ತನೋ ಕಾಂಗ್ರೆಸ್ ಕಾರ್ಯಕರ್ತನೋ ಯಾವನ ಬಾಂಬ್ ಬ್ಲಾಸ್ಟ್ ಮಾಡಿದವ್ ಯಾವನಾದ್ರೆ ಅಂದ್ರೆ ಹೊಡಿಬೇಕು ಅವನಿಗೆ ಗುಂಡಿಟ್ಟು. ಅಲ್ಲ, ಅರೆಸ್ಟ್ ಮಾಡಿದಾರೆ ಅಂದ್ರೆ ಇವತ್ತು ಮಾಡಿದಾರೆ ಬೆಳಗ್ಗೆ ಈ ದಿವಸ. ಆಮೇಲೆ ಆರೋಪನ ಗಿರೋಪ ಗೊತ್ತಾಗುತ್ತೆ ನಿಮ್ಗೆ. ಆಮೇಲೆ ಹೊಡಿತೀರ ಗುಂಡು ಅಷ್ಟೇ. ಯಾರಾದ್ರೂ ಹೊಡೀರಿ. ಇಷ್ಟು ಧೈರ್ಯ ನನ್ನ ಮಗ ಹೇಳ್ತಾನ್ರಿ, ನಾನು ಹೇಳ್ತಾ ಇದ್ದಾನ, ಹೊಡೀರಿ ಅವನು ಗುಂಡಿಟ್ಟು. ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ನ ಪ್ರಕರಣದಲ್ಲಿ ನಿನ್ನೆ ದಿನ ತೀರ್ಥಹಳ್ಳಿಯಿಂದ ಸಾಯಿ ಪ್ರಸಾದ್ ಅನ್ನುವಂಥ ಬಿಜೆಪಿ ಕಾರ್ಯಕರ್ತನನ್ನು ಕರ್ಕೊಂಡು ಹೋಗಿತ್ತು ವಿಚಾರಣೆಗಾಗಿ. ಅದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಆಗ್ತಾಯಿತ್ತು. ಒಬ್ಬ ಬಿಜೆಪಿ ಕಾರ್ಯಕರ್ತ ಇದರಲ್ಲಿ ಆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸೇರಿದ್ದಾನೆ ಅನ್ನೋ ರೀತಿಯಲ್ಲಿ ಪ್ರಚಾರ ಆಗ್ತಾಯಿತ್ತು. ಆದರೆ ಈಗಾಗಲೇ ಎನ್ಐಎನವರು ಅವನ್ನ ಕರ್ಕೊಂಡೋಗಿ ಅವನ ವಿಚಾರಣೆ ಒಂದು ಕಡೆಯಲ್ಲಿ ಎನ್ಐಎ ಅಧಿಕಾರಿಗಳ ತನಿಖೆ ನಡೀತಾ ಇದೆ. ಕೆಲವರನ್ನು ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲದರ ನಡುವೆ ರಾಜಕೀಯವಾಗಿ ಇದು ಚರ್ಚೆ ಆಗ್ತಿರೋದು ದೊಡ್ಡ ವಿಪರ್ಯಾಸವೇ ಸರಿ. ನನ್ನ ಜೊತೆಲಿ ನನ್ನ ಕಲೀಗ ಬಸವರಾಜ್ ಇದ್ದಾರೆ. ಬಸವರಾಜ್, ಬೇಳೂರು ಗೋಪಾಲಕೃಷ್ಣ ಅವರು ಆಡಿರುವಂಥ ಮಾತು, ಅದಕ್ಕೆ ಬಿಜೆಪಿಯವರ ಕೌಂಟರ್, ಇದು ಯಾವ ರೀತಿ ಹಂತಕ್ಕೆ ಹೋಗಿದೆ ಹಾಗಾದ್ರೆ ಇದು ಚರ್ಚೆ ಇದೆಲ್ಲವೂ? ಬಸವರಾಜ್, ರಂಜಿತ್, ಪ್ರಮುಖವಾಗಿ ಈ ಬಾಂಬ್ ಬ್ಲಾಸ್ಟ್ ಆದ ನಂತರ ಸಾಕಷ್ಟು ರಾಜಕೀಯ ತಿರುವುಗಳು ಕೂಡ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಈಗ ಬೇಳೂರು ಗೋಪಾಲಕೃಷ್ಣ ಅವರು ಒಂದು ನೇರವಾದಂಥ ಆರೋಪವನ್ನು ಬಿಜೆಪಿ ಕಾರ್ಯಕರ್ತನ ವಿರುದ್ಧ ಮಾಡಿದ್ದಾರೆ. ಇದು ಚುನಾವಣಾ ಹೊತ್ತಲ್ಲಿ ಸಾಕಷ್ಟು ವಿವಾದ ಕೂಡ ಪಡೆದುಕೊಳುತ್ತೆ. ಯಾಕಂದರೆ ಇದೊಂದು ಸೂಕ್ಷ್ಮವಾದಂಥ ವಿಚಾರ. ಬಾಂಬ್ ಬ್ಲಾಸ್ಟ್ ಆದಂಥ ಪ್ರಕರಣಗಳಲ್ಲಿ ಎನ್ಐಎ ಸೇರಿದಂತೆ ಹಲವು ಮಹತ್ವದ ಸಂಸ್ಥೆಗಳು ತನಿಖೆ ನಡೆಸ್ತಾ ಇರೋದ್ರಿಂದ ಹಲವು ವಿಚಾರಣೆಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ಸಾಕ್ಷಿಗಳನ್ನು ಪರಿಗಣನೆ ಮಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಬಿಜೆಪಿ ಕಾರ್ಯಕರ್ತರನ್ನ ಒಂದಷ್ಟು ವಶಕ್ಕೆ ತೆಗೆದುಕೊಂಡು ಅವರನ್ನು ವಿಚಾರಣೆ ಮಾಡಿದ್ದಾರೆ ಅನ್ನುವಂಥದ್ದು. ಆದರೆ ಎನ್ಐಎ ಕೂಡ ಸ್ಪಷ್ಟನೆಯನ್ನು ನೀಡಿದೆ, ಅವ್ರನ್ನ ನಾವು ಸಾಕ್ಷ್ಯವಾಗಿ ಬಳಸ್ಕೊಳ್ಳೋಕ್ಕೆ ಒಂದು ವಿಚಾರಣೆ ಮಾಡಿದೆವು ಅನ್ನುವಂಥದ್ದು. ಈಗ ಕರಾವಳಿ ಏನು ಮಲೆನಾಡು ಭಾಗದಲ್ಲಿ ಇದೇ ವಿಚಾರ ಈಗ ಸದ್ಯಕ್ಕೆ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಒಂದಷ್ಟು ವಾಕ್ಸಮರಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸದ್ಯ ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಈ ರೀತಿಯಾದಂತಹ ಪ್ರಕರಣಗಳನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಅದು ಒಂದಷ್ಟು ನಾಚಿಗೇಡಿನ ಸಂಗತಿ ಅಂದರೂ ಕೂಡ ತಪ್ಪಾಗಲ್ಲ. ಯಾಕಂದರೆ ಸಂಪೂರ್ಣವಾದಂಥ ತನಿಖೆ ಆಗಿ ಎಲ್ಲ ಆರೋಪಿಗಳು ಯಾರಿದ್ದಾರೆ ಅನ್ನುವಂಥದ್ದು ಹೊರಬರಗೂ ಕೂಡ ಆರೋಪಿಗಳ ಮೇಲೆ ಒಂದಷ್ಟು ಬೊಟ್ಟು ಮಾಡುವಂಥದ್ದು ಕೂಡ ತಪ್ಪಾಗುತ್ತೆ ರಂಜಿತ್. ಹಾಗಾಗಿ ಸದ್ಯ ಈ ಒಂದು ಪ್ರಕರಣವೊಂದ ಈಗ ಸದ್ಯ ಮಟ್ಟಿಗೆ ರಾಜ್ಯದ ಕಾಂಗ್ರೆಸ್ ನಾಯಕರು, ಹಿರಿಯ ನಾಯಕರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ತನಿಖೆ ನಡೀತಾ ಇದೆ, ತನಿಖೆ ಮುಗಿದ ವೇಳೆ ನಾವು ಪ್ರತಿಕ್ರಿಯೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರ ಬಾಯಿಗೆ ಲಗಾಮ್ ಹಾಕುವಂಥ ಕೆಲಸವನ್ನು ಹಿರಿಯ ನಾಯಕರು ಮಾಡ್ತಾರೆ. ಕಾದು ನೋಡಬೇಕು. ಬಸವರಾಜ್, ನಿಮ್ಮ ಮಾಹಿತಿಗಾಗಿ ಸೂಕ್ಷ್ಮ ಪ್ರಕರಣದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ಆಗಿದೆ.